ರೆಟ್ರೋ ಇದು ಕಾರ್ತಿಕ್ ಸುಬ್ರಾಜ್ ಅವರು ಡೈರೆಕ್ಟ್ ಮಾಡಿ ಸೂರ್ಯ, ಪೂಜಾ ಹೆಗ್ಡೆ ಅಂಡ್ ಮಲಯಾಳಂ ಸ್ಟಾರ್ ಜೋಜು ಜಾರ್ಜ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿ ಸೂರ್ಯ ಜ್ಯೋತಿಕಾ ದಂಪತಿ ಹಣವನ್ನ ಹೂಡಿ ನಿರ್ಮಾಪಕರಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸೂರ್ಯ ಅವರ ಲಾಸ್ಟ್ ಫಿಲ್ಮ್ ಕಂಗುವಾ ಎಲ್ಲರನ್ನ ದೊಡ್ಡ ಮಟ್ಟದಲ್ಲಿ ಡಿಸಪಾಯಿಂಟ್ ಮಾಡಿತ್ತು ಅಂಡ್ ಅವ್ರಿಗೆ ರೆಟ್ರೋ ಇಂದ ಒಂದು ಕಮ್ ಬ್ಯಾಕ್ ಸಿಗುತ್ತಾ. ಸಿನಿಮಾನ ನೋಡಿ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಎಲ್ಲವನ್ನ ಇವತ್ತಿನ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪಾರಿವೇಲ್ ಕಣ್ಣನ್ ಒಬ್ಬ ಅಗ್ರೆಸಿವ್ ಗ್ಯಾಂಗ್ಸ್ಟರ್ ರುಕ್ಮಿಣಿ ಜೊತೆಗೆ ಲವ್ ಅಲ್ಲಿ ಬೀಳ್ತಾನೆ. ಎಲ್ಲ ಬಿಟ್ಟು ಒಂದು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಅಂದಾಗ್ಲೇ ಒಂದಲ್ಲ ಒಂದು ಸಮಸ್ಯೆ ಅವ್ರಿಗೆ ಎದುರಾಗುತ್ತೆ ಅಂಡ್ ಪಾರಿವೇಲ್ ಪುನಃ ತನ್ನ ಹಳೆ ವೇಷಕ್ಕೆ ಹಿಂತಿರುಗ್ತಾ ಇರ್ತಾನೆ. ಅಷ್ಟಕ್ಕೂ ಈ ಸಮಸ್ಯೆಗಳೇನು, ಅವನು ಗ್ಯಾಂಗ್ಸ್ಟರ್ ಆಗಿದ್ದು ಹೇಗೆ, ಇವರ ಲವ್ ಸ್ಟೋರಿ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಇದರಿಂದ ಕಾರ್ತಿಕ್ ಸುಬ್ರಾಜ್ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಇಲ್ಲಿನ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದ್ರೆ ಇದು ಸೂರ್ಯಾಸ್ ಒನ್ ಮ್ಯಾನ್ ಶೋ. ಬೇರೆ ಎಲ್ಲ ಪಾತ್ರಗಳು ಒಂದ್ ಕಡೆ ಆದ್ರೆ ಸೂರ್ಯ ಅವರು ಇನ್ನೊಂದ್ ಕಡೆ ಅಂತಾನೆ ಹೇಳ್ಬೇಕು. ಅವರ ಲುಕ್ ಇರ್ಬೋದು, ತಮ್ಮನ್ನ ತಾವು ಬಿಲ್ಡ್ ಮಾಡ್ಕೊಂಡಿರುವಂತಹ ರೀತಿ ಇರ್ಬೋದು, ಎಲ್ಲವೂ ಕ್ಲಾಸಿ ಆಗಿತ್ತು. ಡೆಫಿನೆಟ್ಲಿ ಇದು ಸೂರ್ಯಾಸ್ ಮೋಸ್ಟ್ ಸ್ಟೈಲಿಶ್ ಪಾತ್ರ ಅಂದ್ರೆ ತಪ್ಪಾಗಲ್ಲ. ಎಮೋಷನ್ ಯಾವುದೇ ಇದ್ರೂ ಸೂರ್ಯ ಅವರು ಅದನ್ನ ಡೆಲಿವರ್ ಮಾಡಿರುವಂತಹ ರೀತಿ ಸಖತ್ ಇಂಪ್ರೆಸಿವ್ ಆಗಿತ್ತು. ಪೂಜಾ ಹೆಗ್ಡೆ ಅವರ ಪಾತ್ರವನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅವರ ಪಾತ್ರದ ಕ್ಯಾರೆಕ್ಟರ್ ಆರ್ಕ್ ನ ಪೂಜಾ ಅವರು ತಿಳ್ಕೊಂಡು ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಅಂಡ್ ಇತ್ತೀಚಿನ ದಿನಗಳಲ್ಲಿ ಅವ್ರ ಕಡೆಯಿಂದ ಬಂದಿರುವಂತಹ ಒಂದು ಸಾಲಿಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೇಕು. ಜೋಜು ಜಾರ್ಜ್ ಅವರ ಪಾತ್ರ ಸಖತ್ ಲಿಮಿಟೆಡ್ ಸ್ಕ್ರೀನ್ ಸ್ಪೇಸ್ ಅನ್ನ ಹೊಂದಿದೆ ಅಂಡ್ ಅವ್ರು ಇದ್ದಷ್ಟು ಕಾಲ ಅವ್ರು ಕೂಡ ಅದನ್ನ ಸೂಪರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಉಳಿದ ಸಪೋರ್ಟಿಂಗ್ ಆರ್ಟಿಸ್ಟ್ ಗಳು ಲೈಕ್ ಪ್ರಕಾಶ್ ರಾಜ್, ನಾಸರ್, ಜೈರಾಮ್ ಅವರ ಪರ್ಫಾರ್ಮೆನ್ಸ್ ಗಳು ತುಂಬಾ ಚೆನ್ನಾಗಿದ್ವು. ಪಾತ್ರದ ಬರವಣಿಗೆ ಕೂಡ ಲೇಜಿ ಅಂತ ಅನಿಸ್ಲಿಲ್ಲ, ಚೆನ್ನಾಗಿ ಬರ್ಕೊಂಡಿದ್ದಾರೆ ಅವ್ರ ಪ್ರೆಸೆನ್ಸ್ ನ ಅಂತ ಹೇಳ್ತೀನಿ. ಇಲ್ಲಿನ ಸಿನಿಮಾಟೋಗ್ರಫಿ ಇನ್ನೊಂದು ಗ್ರೇಟ್ ಪಾಸಿಟಿವ್ ಈ ಸಿನಿಮಾದಲ್ಲಿ. ಬಹಳಷ್ಟು ದೊಡ್ಡದಾದ ಒನ್ ಟೇಕ್ ಶಾಟ್ ಗಳಿದಾವೆ. ಒನ್ ಟೇಕ್ ಶಾಟ್ ಅಂದ್ಮೇಲೆ ಅದನ್ನ ಶೂಟ್ ಮಾಡೋದು, ಅದಕ್ಕಿಂತಲೂ ಎಲ್ಲವನ್ನ ಸೆಟಪ್ ಮಾಡೋದು ತುಂಬಾನೇ ಕಷ್ಟ ಅಂಡ್ ಅದನ್ನ ಇಲ್ಲಿನ ಟೀಮು ಸಖತ್ತಾಗಿ ಹ್ಯಾಂಡಲ್ ಮಾಡಿದೆ. ಆಕ್ಷನ್ ಕೊರಿಯೋಗ್ರಫಿಲಿ ಒಂದು ಫ್ರೆಶ್ನೆಸ್ ಕಾಣಿಸ್ತು. ಆ ಒನ್ ಟೇಕ್ ಶಾಟ್ಗೂ ಸೂರ್ಯ ಅವರು ತಮ್ಮನ್ನ ತಾವು ಬಿಲ್ಡ್ ಮಾಡಿರುವಂತಹ ರೀತಿಗೂ ಎಕ್ಸಲೆಂಟ್ ಸಿಂಕ್ ಇತ್ತು ಅಂಡ್ ಎಕ್ಸಲೆಂಟ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಅಷ್ಟು ಪಾರ್ಟ್ಗಳಲ್ಲಿ. 90s ನಲ್ಲಿ ಕತೆ ಸೆಟ್ ಆಗಿದ್ದು ಆ ಅಥೆಂಟಿಸಿಟಿಯನ್ನ ಕಾಪಾಡೋದ್ರಲ್ಲಿ ಸಿನಿಮಾ ಟೀಮು ಸಕ್ಸಸ್ಫುಲ್ ಆಗಿದೆ. ಕಾರ್ತಿಕ್ ಸುಬ್ರಾಜ್ ಅವರ ಮಹಾನ್, ಜಿಗರ್ ತಾಂಡ, ಡಬಲ್ X ಈ ಎಲ್ಲವನ್ನ ನೀವು ನೋಡಿದ್ರೆ ಅವರ ಮೇಕಿಂಗ್ ಸ್ಟೈಲ್, ಎಡಿಟಿಂಗ್ ಸ್ಟೈಲ್ ನಿಂದ ನೀವು ಪರಿಚಿತರಿರ್ತೀರಾ. ಆ ಸ್ಟೈಲು ಇಲ್ಲಿ ಇನ್ನೊಂದು ಲೆವೆಲ್ ಹೋಗಿದೆ. ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ ಎಕ್ಸಲೆಂಟ್ ಪ್ರೆಸೆಂಟೇಷನ್. ಒಂದು ಟಿಪಿಕಲ್ ಗ್ಯಾಂಗ್ಸ್ಟರ್ ಡ್ರಾಮಾಲಿ ಏನೇನಿರುತ್ತೋ ಅವೆಲ್ಲವೂ ಇಲ್ಲಿದೆ, ಬಟ್ ಬೆಟರ್ ಪ್ರೆಸೆಂಟೇಷನ್ ಜೊತೆಗೆ. ಸೂರ್ಯ ಅಂಡ್ ಪೂಜಾ ಹೆಗಡೆ ಕೆಮಿಸ್ಟ್ರಿ ಚೆನ್ನಾಗಿದೆ. ಗ್ಯಾಂಗ್ಸ್ಟರ್ ಸಿನಿಮಾಲಿ ಲವ್ ಸ್ಟೋರಿ ಹಾಕಿದ್ರೆ ಸ್ಲೋ ಆಗಿ ಹೋಗುತ್ತೆ ಅನ್ನೋ ಈ ಟೈಮಲ್ಲಿ ಲವ್ನೇ ಮೇನ್ ಸ್ಟೋರಿ ಪ್ಲಾಟ್ ಆಗಿ ಇಟ್ಕೊಂಡಂತಹ ಈ ತಂಡಕ್ಕೆ ಒಂದಷ್ಟು ಎಕ್ಸ್ಟ್ರಾ ಮಾರ್ಕ್ಸ್ ನ ಕೊಡ್ಲೇಬೇಕು. ಕನಿಮಾ ಹಾಡು ಈಗಾಗಲೇ ಇನ್ಸ್ಟಾದಲ್ಲಿ ವೈರಲ್ ಆಗ್ತಾ ಇದ್ದು, ಅದು ಥಿಯೇಟರ್ ನಲ್ಲಿ ಇನ್ನೂ ಒಳ್ಳೆ ಫೀಲ್ ಕೊಡ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಂದ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಅದು ಅಷ್ಟೇನು ಸ್ಪೆಷಲ್ ಅಂತ ಅನಿಸ್ಲಿಲ್ಲ. ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲೇ ಎಲಿವೇಟ್ ಆಗಬೇಕಿದ್ದಂತಹ ಹಲವು ಸೀನ್ಸ್ ಗಳಲ್ಲಿ ಇತ್ತು, ಬಟ್ BGM ಫ್ಲಾಟ್ ಅಂತ ಅನ್ಸಿದ್ದು ಸುಳ್ಳಲ್ಲ. ಇಂಟರ್ವೆಲ್ ಬರುವಂತಹ ಪಾಯಿಂಟ್ ವರ್ಗೂ ಸೂಪರ್ ಎಂಗೇಜಿಂಗ್ ಆಗಿತ್ತು. ಕತೆ ಸ್ಪೀಡ್ ಆಗಿ ಬಿಲ್ಡ್ ಆಗಿತ್ತು. ಇನ್ನು ಅಲ್ಲಲ್ಲಿ ಸೆಕೆಂಡ್ ಹಾಫ್ ನಲ್ಲಿ ಏನ್ ತೋರಿಸ್ಬೇಕು ಅಂತ ಅನ್ಕೊಂಡಿದಾರೋ ಅದನ್ನ ಓಪನ್ ಮಾಡಿ ಇಡ್ತಾ ಇದ್ರು ಅಂಡ್ ಒಳ್ಳೆ ಕ್ಯೂರಿಯಾಸಿಟಿ ಡೆವಲಪ್ ಕೂಡ ಆಯ್ತು. ಬಟ್ ಸೆಕೆಂಡ್ ಹಾಫ್ ನಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ಏನು ಬರ್ಲಿಲ್ಲ. ಸ್ಕ್ರೀನ್ ಪ್ಲೇ ದೊಡ್ಡ ಹೊಡೆತ ತಗೊಳ್ತು. ನಾನು ಮುಂಚೆ ಹೇಳ್ದಂಗೆ ಪ್ರೆಸೆಂಟೇಷನ್ ನ ಹೈಲೈಟ್ ಮಾಡಿದೆ, ಅದು ಇಲ್ಲಿ ಮೈಂಟೈನ್ ಆಗಿದೆ. ಬಟ್ ಸ್ಕ್ರೀನ್ ನಲ್ಲಿ ಏನು ಎಂಗೇಜಿಂಗ್ ಆಗಿ ನಡೀತಿರ್ಲಿಲ್ಲ ಅಂದಾಗ ಅದು ಸೈಡ್ ಲೈನ್ ಆಗೋಗುತ್ತೆ. ಇಂಟರ್ವೆಲ್ ನ ನಂತರ ದಾರಿ ತಪ್ಪಿದ ಸಿನಿಮಾ ವಾಪಸ್ ಟ್ರ್ಯಾಕ್ ಗೆ ಬರೋದಕ್ಕೆ ತುಂಬಾನೇ ಟೈಮ್ ತಗೊಳ್ತು. ಆ ಪೋರ್ಷನ್ಸ್ ಅನ್ನ ಟ್ರಿಮ್ ಮಾಡಿದ್ರೆ 2.5 ಗಂಟೆಯ ಈ ಸಿನಿಮಾ ಈಸಿಲಿ 2 ಗಂಟೆ 10 ನಿಮಿಷಕ್ಕೆ ಕಟ್ಟೋನ್ ಆಗ್ತಾ ಇತ್ತು. ಸ್ಟೋರಿ ಟೆಲ್ಲಿಂಗ್ ಪ್ಯಾಟರ್ನ್ ಎಂಗೇಜ್ ಮಾಡಲ್ಲ. ಪ್ರೆಡಿಕ್ಟಬಲ್ ಅಲ್ಲದೆ ಹೋದ್ರು ಸ್ಕ್ರೀನ್ ಮೇಲೆ ನೋಡಿ ಎಂಜಾಯ್ ಅಥವಾ ಎಂಗೇಜ್ ಆಗುವಂತಹ ಎಪಿಸೋಡ್ಗಳು ಕಮ್ಮಿ ಆದ್ವು ಸೆಕೆಂಡ್ ಹಾಫ್ ನಲ್ಲಿ. ಫಸ್ಟ್ ಹಾಫ್ ನಲ್ಲಿ ಸೆಟ್ ಮಾಡಿದ ಎಕ್ಸ್ಪೆಕ್ಟೇಷನ್ಸ್ ನ ಸೆಕೆಂಡ್ ಹಾಫ್ ಕ್ಯೂರಿಯಾಸಿಟಿ ಡ್ರಾಪ್ ಮಾಡಿದಂತೂ ನಿಜ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಒನ್ ಟೈಮ್ ವಾಚ್. ಡಿಸಪಾಯಿಂಟ್ ಆಗ್ಲಿಲ್ಲ, ಬಟ್ ಹಲವು ಆಸ್ಪೆಕ್ಟ್ಸ್ ಗಳು ಬೆಟರ್ ಆಗ್ಬೋದಿತ್ತು. ಒಳ್ಳೆ ಪ್ರೆಸೆಂಟೇಷನ್, ಯುನಿಕ್ ಆಕ್ಷನ್ ಸೀನ್ಸ್ ಗಳು ನನ್ನ ಪ್ರಾಮುಖ್ಯತೆ ಅಂತ ಅನ್ನೋರ್ಗೆ ಇದು ಹಿಡಿಸುತ್ತೆ ಅಂತ ಹೇಳ್ತಾ ಇದಾಗಿತ್ತು ರೆಟ್ರೋ ಸಿನಿಮಾದ ರಿವ್ಯೂ. ನೀವು ಆಲ್ರೆಡಿ ರೆಟ್ರೋ ಸಿನಿಮಾನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.